ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ, ಆಷಾಢ ಮಾಸದ 3ನೇ ಶುಕ್ರವಾರದ ಪೂಜಾ ವಿಡಿಯೋ ಸ್ನೇಹಿತರೆ. ಅದ್ರ ಜೊತೆಗೆ 2ನೇ ವಾರದನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿರ್ಲಿಲ್ಲ, ಹಾಗಾಗಿ 2 ಹಾಗೆಯೇ 3ನೇ ವಾರದ 2 ವಾರದ ಪೂಜಾ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಮಾವಿನ ಹಣ್ಣಿನ ಕೇಸರಿ ಬಾತ್ ರೆಸಿಪಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಂಡ್ ಬನ್ನಿ. ನಿಮ್ಗೇನಾದ್ರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಎಷ್ಟ್ ಸಲ ಹೇಳ್ತೀಯ ಸವಿತಾ ಅಂತ ಅನ್ಕೊಳ್ಬಹುದು. ಅದು ಹೇಳಿದ್ರನ್ನೇ ತುಂಬಾನೇ ಖುಷಿ ಆಗುವಂಥದ್ದು ಸ್ನೇಹಿತರೆ. ಹಾಗಾಗಿ ಅದೇನೋ ದಿನ ಹೇಳಿ ಹೇಳಿ ಅಭ್ಯಾಸ ಆಗ್ಬಿಟ್ಟಿದೆ ಮಾತಾಡಿ. ಹಾಗಾಗಿ ನಂತರ ಇಲ್ಲಿ ಸ್ನೇಹಿತರೆ ಹೂಗಳೆಲ್ಲ ಪೂಜೆಗೆ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಈ ಹೂಗಳೆಲ್ಲ ತುಂಬಾ ಆಗಿತ್ತು. 2-3 ದಿನದಿಂದ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟು ಸ್ವಲ್ಪ ತಗೊಳ್ಳೋದು ಇಟ್ಕೊಳ್ಳೋದು ಸ್ನೇಹಿತರೆ. ಕಟ್ಬಿಟ್ಟು ಹಾರ ಮಾಡೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಪೂಜಾ ಸಾಮಗ್ರಿಗಳೆಲ್ಲದನ್ನು, ದೀಪ, ವಿಗ್ರಹಗಳೆಲ್ಲವನ್ನು ತೊಳೆದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಪೂಜೆಗೆಲ್ಲ ಬೇಕಲ್ವಾ. ಹಾಗಾಗಿ ನಂತರ ಈಗ ಬಂದ್ಬಿಟ್ಟು ಕೇಸರಿ ಬಾತ್ ರೆಸಿಪಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಮೊದಲಿಗೆ ನಂತರದಲ್ಲಿ ಪೂಜಾ ವಿಡಿಯೋ ಎಲ್ಲ ಬರುತ್ತೆ ನೋಡಿ. ನಮ್ಮ ಹೊಲದ್ದೇ ಹಣ್ಣು ಸ್ನೇಹಿತರೆ, ಎಷ್ಟು ಚಂದ ಇತ್ತು ಗೊತ್ತಾ. ಸಖತ್ ಸ್ವೀಟ್ ಅಂದ್ರೆ ತುಂಬಾನೇ ಸಿಹಿ. ಎಲ್ರು ಹೇಳ್ತಿರ್ತಾರೆ ಎಷ್ಟು ರುಚಿ ಇರುತ್ತೆ ಅಂತ ಹೇಳಿ. ತುಂಬಾನೇ ಸಿಹಿ ಇರುತ್ತ್ರಿ ನಿಮ್ಮ ಹೊಲದ ಹಣ್ಣು ಅಂತ ಹೇಳ್ತಾ ಇರ್ತಾರೆ ಕೊಟ್ಟಿರೋರೆಲ್ಲ. ತುಂಬಾ ಖುಷಿ ಆಗುತ್ತೆ. ಇದು ಹಣ್ಣು ಇದೆಯಲ್ಲ, ಇದು ಪಿಂಕ್ ಕಲರ್ ಬರುತ್ತೆ ಸ್ನೇಹಿತರೆ. ಇದೇನ್ ಕಲರ್ ಇನ್ನ ಸ್ವಲ್ಪ ಕಡಿಮೆ, ಗಿಡದಲ್ಲೇ ಇರ್ಬೇಕು ಇನ್ನಷ್ಟು ದಿನ. ಅದು ಅಂದ್ರೆ ಹಣ್ಣಾಗವರೆಗೂ ಚೆನ್ನಾಗಿ ಮಾಗ್ಬೇಕಂತಾರಲ್ವಾ, ಆ ರೀತಿ ಬರೋವರೆಗೂ ಗಿಡದಲ್ಲಿ ಇದ್ದಾಗ ತುಂಬಾನೇ ಕಲರ್ ಬರುತ್ತೆ ಸ್ನೇಹಿತರೆ. ಹಾಗೇನೆ ಈ ಹಣ್ಣು ಬಂದ್ಬಿಟ್ಟಿನೇನು ಈ ಸಲ ಲಾಸ್ಟ್, ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಮುಗಿತಾ ಇದೆಯಲ್ಲ. ಈ 3 ಹಣ್ಣು ನಿಮ್ಗೆ ತೋರಿಸಿದ್ದೆ ಇನ್ನೊಂದು ವಿಡಿಯೋದಲ್ಲಿ, ನೋಡಿರ್ತೀರ ಸ್ನೇಹಿತರೆ. ನೋಡಿ, ಈ ತರ ಕಲರ್ ಬರೋವರೆಗೂ ಇತ್ತು ಅಂದ್ರೆ ಸೂಪರ್ ಆಗಿರುತ್ತೆ. ಹಾಗೇನೆ ಇಲ್ಲೂ ಒಂದ್ ಸ್ವಲ್ಪ ಚುಕ್ಕಿ ತರ ಆಗಿದೆ, ಆದ್ರೂ ಹಣ್ಣೇನ್ ಕೆಟ್ಟಿರ್ಲಿಲ್ಲ. ತುಂಬಾನೇ ಚೆನ್ನಾಗಿತ್ತು. ಯಾಕಂದ್ರೆ ನಾವು ನೆಲ್ಲುಲ್ಲು ಬರುತ್ತಲ್ವಾ, ಅದ್ರಲ್ಲಿ ಹುಲ್ಲಿಟ್ಬಿಟ್ಟು ಹಣ್ಣು ಮಾಡುವಂಥದ್ದು, ಪೌಡ್ರ್ ಎಲ್ಲ ಏನು ಹಾಕೋದಿಲ್ಲಲ್ಲ. ಹಾಗಾಗಿ ತುಂಬಾನೇ ರುಚಿ ಇರುತ್ತೆ. ಎಲ್ರು ಹೇಳುವಾಗ ತುಂಬಾನೇ ಖುಷಿ ಆಗುತ್ತೆ. ಮಾರ್ಕೆಟ್ ಅಲ್ಲಿ ತಗೊಂಬಂದಿದಂತ ಹಣ್ಣು ಅಷ್ಟು ಸಿಹಿ ಇರಲ್ಲ, ಸಪ್ಪೆ ಇರುತ್ತೆ. ಈ ಹಣ್ಣು ಮಾತ್ರ ತುಂಬಾನೇ ರುಚಿ ಇರುತ್ತೆ ಅಂತಾರಲ್ವಾ, ಅವಾಗ ಖುಷಿ ಖಂಡಿತವಾಗ್ಲೂ ಆಗುತ್ತೆ. ನಂತರ ಇಲ್ಲಿ ಮಾವಿನ ಹಣ್ಣು ಎಲ್ಲ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಕಟ್ ಮಾಡ್ಕೊಂಡು ಅದೆಲ್ಲ ಒಂದು ಸ್ಪೂನಿಂದ ತಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ. ಮಕ್ಕಳಾದ್ರೂ ತಿಂತಾರೆ, ದೇವ್ರ ನೈವೇದ್ಯಕ್ಕೆ ಅಂದಾಗ ತುಪ್ಪ ಹಾಕಿ ಮಾಡೋದೇ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ಮಕ್ಕಳೆಲ್ಲ ತಿಂತಾರೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ನನಗೆ ಬೇರೆ ಬೇಕಂದ್ರೆ ಸ್ವಲ್ಪ ಮಾಡ್ಕೊಂಡ್ರೆ ಆಗುತ್ತೆ ಅನ್ನುವಂಥದ್ದು ನನ್ನ ಇದು. ನಂತರ ಇಲ್ಲಿ ಅದಕ್ಕೆ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ. ದ್ರಾಕ್ಷಿ ಬಂದ್ಬಿಟ್ಟು ಕಪ್ಪು ದ್ರಾಕ್ಷಿ ಇತ್ತು, ಒಣ ದ್ರಾಕ್ಷಿ, ಹಾಗಾಗಿ ಅದನ್ನ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಗೋಡಂಬಿ ಸ್ನೇಹಿತರೆ. ಇಷ್ಟೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದ್ ಕಡೆ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡು ಬಟ್ಲಲ್ಲಿ. ನಂತರ ಅದೇ ಇರುತ್ತಲ್ವಾ ತುಪ್ಪ, ಅದಕ್ಕೆ ಇನ್ನೊಂದ್ ಸ್ವಲ್ಪ ತುಪ್ಪ ಬೇಕಂದ್ರೆ ನೀವು ಹಾಕೊಳ್ಬಹುದು. ನಾನು ಅದೇ ತುಪ್ಪ ಇತ್ತಲ್ವಾ, ಅದಕ್ಕೇನೆ 1 ಕಪ್ ಅಷ್ಟು ರವೆಯನ್ನ ಸೇರಿಸ್ಕೊಂಡಿದ್ದೀನಿ. ಚಿರೋಟಿ ರವೆ ಏನ್ ಬರುತ್ತಲ್ವಾ ಚಿಕ್ಕದು, ಅದು. ಹಾಗೇನೆ ಒಂದ್ ಕಡೆ ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿದ್ದೆ ಸ್ನೇಹಿತರೆ. ಏನಂದ್ರೆ 1 ಕಪ್ ರವೆಗೆ 2 ಅಥವಾ 2.5 ಗ್ಲಾಸ್ ನೀರನ್ನ ಇಟ್ಕೊಳ್ಬೇಕು. 2 ಗ್ಲಾಸ್ ಹಾಕೊಂಡ್ರೆ ಸಾಕಾಗುತ್ತೆ. ಯಾಕಂದ್ರೆ ನಾವು ಮಾವಿನಕಾಯ್ದು ಎಲ್ಲ, ಮಾವಿನ ಹಣ್ಣಿಂದೆಲ್ಲ ಪಲ್ಪ್ ಎಲ್ಲ ಹಾಕಿರ್ತೀವಲ್ವಾ, ಹಾಗಾಗಿ ಸ್ವಲ್ಪ ತೆಳುವಾಗುತ್ತೆ. ಅದಕ್ಕೋಸ್ಕರ ಸಮ ಪ್ರಮಾಣದಲ್ಲಿ ಹಾಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ನೀರ್ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಹೊಂದಿಸ್ಕೊಳ್ತಾ ಇದ್ದೀನಿ. ಅದು ಬೇಗನೆ ಗಟ್ಟಿ ಆಗ್ಬಿಡುತ್ತೆ ಸ್ನೇಹಿತರೆ, ಯಾಕಂದ್ರೆ ನೀರನ್ನು ಸಮ ಪ್ರಮಾಣದಲ್ಲಿ ತಗೊಂಡಿರ್ತೀವಲ್ವಾ. ಹಾಗಾಗಿ ನೋಡ್ಕೊಂಡು, ಹಾಗೇನೆ ಸಕ್ಕರೆ ಸ್ನೇಹಿತರೆ ಒಂದ್ ಅರ್ಧ ಕಪ್ ಅಷ್ಟೇನೆ, ಅರ್ಧ ಕಪ್ ಹಾಕೊಂಡ್ಬಿಟ್ರೆ ಸಾಕಾಗುತ್ತೆ. ಯಾಕಂದ್ರೆ ಮಾವಿನ ಹಣ್ಣು ಸಿಹಿ ಇರುತ್ತಲ್ವಾ, ಹಾಗಾಗಿ ನಿಮ್ಗೆ ಇಲ್ಲ ಸಿಹಿ ಸ್ವಲ್ಪ ಹೆಚ್ಚಿಗೆ ಬೇಕಂದ್ರೆ 1/4 ಕಪ್ ಸೇರಿಸ್ಕೊಳ್ಬಹುದು. ತುಂಬಾನೇ ಸಿಹಿ ಅನ್ಸುತ್ತೆ ಸ್ನೇಹಿತರೆ. ನೋಡ್ಬಿಟ್ಟು ನೀವು ಹಾಕೊಳ್ಳಿ. ಅರ್ಧ ಕಪ್, 1 ಕಪ್ ರವೆಗೆ ಅರ್ಧ ಕಪ್ ಸಕ್ಕರೆ ಸಾಕಾಗುತ್ತೆ. ಮಾವಿನ ಹಣ್ಣು ಹಾಕ್ತಿವಲ್ವಾ, ಹಾಗಾಗಿ ಮಾವಿನ ಹಣ್ಣು ಹಾಕ್ಲಿಲ್ಲ ಅಂತಂದ್ರೆ 1/4 ಕಪ್ ಹಾಕೋಬೇಕು. 1 ಕಪ್ ರವೆಗೆ 1 ಕಪ್ ಸಕ್ಕರೆ ಅಂದ್ರೆ ಬಹಳ ಸಿಹಿ ಆಗುತ್ತೆ. ಹಾಗಾಗಿ ಈ ಸಕ್ಕರೆ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಹೊಂದಿಸ್ಕೊಳ್ತಾ ಇದ್ರೆ ಅದು ನೀರ್ ಬಿಡುತ್ತಲ್ವಾ, ಬೇಗನೆ ತಕ್ಷಣನೇ ಇದಾಗ್ಬಿಡುತ್ತೆ ಚೆನ್ನಾಗಿ ಕರಗಿ ಎಲ್ಲ. ನಂತರ ಇಲ್ಲಿ ಮಾವಿನ ಹಣ್ಣಿಂದ ನೋಡಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ನಾನು.
ಇದು ಪ್ರಸಾದಕ್ಕೆ ಮಾಡ್ತಾ ಇರೋದಲ್ವಾ, ಹಾಗಾಗಿ ತುಪ್ಪ ಹಾಕಿದೀನಿ. ಅದಕ್ಕೋಸ್ಕರ ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಹೊಂದಿಸ್ಕೊಳ್ಬೇಕು. ಮಾವಿನ ಹಣ್ಣು ನೀವು ಬೇಕಂದ್ರೆ ಒಂದ್ 2 ರಿಂದ 3 ಹಾಕೊಳ್ತೀವಿ ಅಂದ್ರೆ ಹಾಕೊಂಡ್ರೆ ಜಾಸ್ತಿ ಇದಾಗುತ್ತೆ ಅಷ್ಟೇ. ಮಾವಿನ ಹಣ್ಣಿನ ತರನೇ ಸ್ವಲ್ಪ ಬೇಕಂದ್ರೆ ಒಂದ್ ಹಣ್ಣು ಇತ್ತಂದ್ರೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ಇದೆಲ್ಲವನ್ನ ಚೆನ್ನಾಗಿ ಹೊಂದಿಸ್ಕೊಂಡು ಇದಕ್ಕೆ ನಾವು ಕರ್ದಿಟ್ಕೊಂಡಿರುವಂತ ಚೆನ್ನಾಗಿ ಕುದಿಬೇಕು ಸ್ವಲ್ಪ. ಅದೆಲ್ಲ ಚೆನ್ನಾಗಿ ಇದಾಗ್ತಾ ಇರುತ್ತೆ, ತಳ ಬಿಟ್ಕೊಂಡ್ ಬರುತ್ತಲ್ವಾ, ಆ ರೀತಿಯಾಗವರೆಗೂ. ಈ ಹಂತದಲ್ಲಿ ಬೇಕಂದ್ರೆ ಇನ್ನೊಂದ್ ಸ್ಪೂನ್ ತುಪ್ಪ ಬೇಕಂದ್ರೂ ಹಾಕೊಳ್ಬಹುದು. ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕೊಂಡು ಸ್ವಲ್ಪ ಚಿಟಿಕೆ ಏಲಕ್ಕಿ ಹಾಕೊಳ್ಬೇಕು ಸ್ನೇಹಿತರೆ. ಯಾವುದೇ ಸಿಹಿಯನ್ನ ಮಾಡಿದಾಗ ನಾವು ಅದು ಏಲಕ್ಕಿ ಸೇರಿಸಿದ್ರೇನೆ ಒಂದು ಅದಕ್ಕೆ ಪರಿಮಳ, ಒಂದು ಇದು ರುಚಿ ಹೆಚ್ಚು ಅಂತ ಹೇಳ್ತಾರೆ. ಹಾಗಾಗಿ ಏಲಕ್ಕಿ ಪುಡಿ ಸೇರಿಸ್ಕೊಂಡಿರುವಂತದ್ದು ಸ್ಕಿಪ್ ಆಗಿದೆ. ನಂತರ ರೆಡಿ ಆಗಿತ್ತು. ಪ್ರಸಾದಕ್ಕೆ ಇಡೋದಕ್ಕೋಸ್ಕರ ನೋಡಿ ಒಂದು ತುಳಸಿ ದಳವನ್ನ ಇಡ್ಲೇಬೇಕು ಸ್ನೇಹಿತರೆ ನಾವು ನೈವೇದ್ಯಕ್ಕೆ ಇಟ್ಟಾಗ. ಹಾಗಾಗಿ ನಂತರ ಇಲ್ಲಿ ನಾನು ಪೂಜೆ ಎಲ್ಲ ಮಾಡಿದ್ಮೇಲೆ ನಾನು ಇದನ್ನ ಮಾಡ್ಕೊಂಡಿರೋದು, ಆದ್ರೆ ರೆಸಿಪಿಯನ್ನ ಮುಂಚೆನೆ ಶೇರ್ ಮಾಡಿದೀನಿ ಸ್ನೇಹಿತರೆ ನಿಮಗೆ. ಇಲ್ಲಿ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ. ರಂಗೋಲಿ ಎಲ್ಲ ಹಾಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಇನ್ನೊಂದೇನಂದ್ರೆ ಇವತ್ತಿನ ವಿಡಿಯೋದಲ್ಲಿ 2 ವಾರದ್ದು ಏನ್ ಪೂಜಾ ವಿಡಿಯೋವನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಈ ಶುಕ್ರವಾರದ್ದು 3ನೇ ಶುಕ್ರವಾರದೇನೆ ಸ್ನೇಹಿತರೆ. 2ನೇ ಶುಕ್ರವಾರದನ್ನು ಸ್ವಲ್ಪ ಇತ್ತು, ಹಾಗಾಗಿ ಶೇರ್ ಮಾಡ್ಕೊಳ್ಳೋಣ ಅಂದ್ರೆ ಅದು ಇದು ವಿಡಿಯೋಗಳು ಇದ್ದೇ ಇತ್ತಲ್ವಾ, ಹಾಗಾಗಿ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿರ್ಲಿಲ್ಲ. ನನಗೂ ಅನ್ನಿಸ್ತು ಒಂದೇ ಸಲ 2 ಇದನ್ನು ಶೇರ್ ಮಾಡ್ಕೊಂಡ್ಬಿಡೋಣ, 2 ವಾರದನ್ನು ಶೇರ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಈ ಇದ್ರಲ್ಲಿ ಹಾಕಿದೀನಿ. ಇದು 3ನೇ ಶುಕ್ರವಾರದ್ದು ಸ್ನೇಹಿತರೆ. 2ನೇ ಶುಕ್ರವಾರದ್ದು ಸಂಜೆ ಮಾಡಿದ್ದೆ. ಅದು ಬಂದ್ಬಿಟ್ಟು ಮೊದಲನೇ ವಾರ 2ನೇ ವಾರನೂ ಸಂಜೆ ಮಾಡಿದ್ದೆ. ಈಗ ಬಂದ್ಬಿಟ್ಟು ಈ ಸಲ ಇಲ್ಲ, ಎಷ್ಟೇ ಒಂದ್ ಸ್ವಲ್ಪ ಇದಾದ್ರೂ ಪರವಾಗಿಲ್ಲ, ಬೆಳಿಗ್ಗೆ ಬೇಗ ಅಂದ್ರೆ ಬೆಳಗ್ಗೆನೆ ಮಾರ್ನಿಂಗ್ ಪೂಜೆ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸಂಜೆನೂ ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಬೆಳಗ್ಗೆ ಪೂಜೆ ಮಾಡಿದಾಗ ಬೆಳಗ್ಗೆ ಒಂದ್ಸಲ ದೀಪ ಹಚ್ಚಿರ್ತೀವಿ, ಸಂಜೆ ಒಂದ್ಸಲ ದೀಪ ಹಚ್ಚಿರ್ತೀವಿ. ಅದೆಲ್ಲ ನೋಡೋದಕ್ಕೆ ಒಂಥರ ತುಂಬಾನೇ ಖುಷಿ ಆಗ್ತಾ ಇರುತ್ತೆ, ಮನ್ಸಿಗೆ ಒಂಥರ ಖುಷಿ ಕೊಡುತ್ತೆ ಸ್ನೇಹಿತರೆ. ಈ ಸಂಜೆ ಮಾಡಿದಾಗ ಏನಂದ್ರೆ ಬೆಳಗ್ಗೆ ಏನೋ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಇದಿಲ್ಲ, ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ, ಇವತ್ತು ಬೆಳಗ್ಗೆನೆ ಪೂಜೆ ಮಾಡ್ಬೇಕಂತ ಇದನ್ನ ಮಾಡಿ ಬೆಳಗ್ಗೆನೆ ಪೂಜೆ ಮಾಡ್ತಾ ಇದ್ದೀನಿ. ತುಂಬಾನೇ ಖುಷಿ ಅಂದ್ರೆ ಖುಷಿ ಆಗ್ತಿತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೇನೆ ಇನ್ನೊಂದೇನಂದ್ರೆ ಹೂವಿಂದು ಕಟ್ಟಿ ಹಾಕಿದೀನಲ್ವಾ ಮಾಲೆ ತರ, ಅದಂತೂ ತುಂಬಾ ಚೆನ್ನಾಗ್ ಕಾಣ್ತಿತ್ತು ಸ್ನೇಹಿತರೆ. ಮತ್ತೆ ಈಗ ಮಾರ್ಕೆಟ್ ಅಲ್ಲೆಲ್ಲ ಹೂಗಳೆಲ್ಲ ಸಿಗ್ತಾ ಇಲ್ಲ, ಕಡಿಮೆ ಆಗಿದೆ ಸ್ನೇಹಿತರೆ. ಈಗಂತೂ ಮಲ್ಲೆ ಹೂವು ನಮ್ಮೂರಿಂದ ಬರುವಂತೆ ಹೂವನೇ, ಅದನ್ನೇ ತುಂಬಾ ಇದು ರೇಟಿಗೆ ಮಾರ್ತಾರೆ. ಹಾಗಾಗಿ ಅದನ್ನೇನ್ ತಗೊಂಡ್ ಬರೋದಿಕ್ ಹೋಗಲ್ಲ, ಎಲ್ಲ ಕಲರ್ ಅದು ಇದು ಕೈಯಲ್ಲಿ ಇದು ಮಾಡಿ ನೋಡಿದ್ರೇನೆ ಸಾಕ್ ಅನ್ನಿಸ್ಬಿಡುತ್ತೆ. ಹಾಗಾಗಿ ಅದೇ ಅಂತಾರಲ್ಲ ದುಂಡ್ ಮಲ್ಗೆ ಮೊಗ್ಗಂತೂ ಇವಾಗ ಈಗ ಸಿಗ್ತಾನೆ ಇಲ್ಲ ಸ್ನೇಹಿತರೆ. ಮತ್ತೆ ಚಿಕ್ಕದ್ ಗುಲಾಬಿ ಬರುತ್ತಲ್ವಾ, ಅದನ್ನು ಸಿಗ್ತಾ ಇಲ್ಲ. ಈಗೆಲ್ಲ ಬಂದ್ಬಿಟ್ಟು ಒಂಥರ ಇದು ಸ್ನೇಹಿತರೆ, ಸೇವಂತಿಗೆ ಹೂ ಒಂಥರ ಈ ತರ ಇದು ಕಲ್ಲರ್ ಸೇವಂತಿಗೆ ಬರುತ್ತಲ್ವಾ, ಅರಿಶಿನದು ಅಷ್ಟು ಸಿಗ್ತಾ ಇಲ್ಲ ಸ್ನೇಹಿತರೆ. ಈ ತರ ಬ್ರೌನ್ ಕಲರ್ದು ಬರುತ್ತೆ ನೋಡಿ, ಆ ತರ ಪರ್ಪಲ್ ಕಲರ್ದು ಆ ಸೇವಂತಿಗೆನೆ ಹೆಚ್ಚಿಗೆ ಸಿಗ್ತಾ ಇರುವಂತದ್ದು. ಹಳದಿ ಕಲರ್ದು ಸೇವಂತಿಗೆ ಸಿಗ್ತಾನೆ ಇಲ್ಲ. ಹಾಗೇನೆ ಗುಲಾಬಿ ಹೂಗಳು ಕಡಿಮೆ ಆಗಿದೆ. ಇದನ್ನೇ ತಗೊಂಡ್ ಬಂದಿದ್ರು. ಮತ್ತೆ ದಾಸವಾಳದ ಹೂವು ಎಲ್ಲ ಸ್ವಲ್ಪ ಆಗಿತ್ತಲ್ಲ, ಹಾಗಾಗಿ ಆ ದಾಸವಾಳದ ಹೂವಿನ ಜೊತೆಗೆ ಗುಲಾಬಿ ಹೂಗಳು ಒಂದೆರಡು, ಈ ಬಿಳಿ ಹೂಗಳು, ಇದೆಲ್ಲದನ್ನು ಇಟ್ಟು ಪೂಜೆ ಮಾಡಿದೀನಿ. ಹಾಗೇನೆ ನಮ್ ಗಿಡದಲ್ಲಿ ಒಂದೆರಡು ಗುಲಾಬಿ ಹೂ ಬೇರೆ ಆಗಿತ್ತು ಸ್ನೇಹಿತರೆ, ಕಳ್ಸಕ್ ಇಟ್ಟಿದೀನಿ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಏನೇ ಹೇಳಿ ಸ್ನೇಹಿತರೆ, ನಾವು ಬೆಳೆದಿರ್ತೀವಲ್ವಾ, ಅದನ್ನ ತಗೊಂಬಂದಿಟ್ಟು ನಾವು ಪೂಜೆ ಮಾಡಿದಾಗ ತುಂಬಾನೇ ಖುಷಿ ಅನ್ಸುತ್ತೆ ಸ್ನೇಹಿತರೆ. ನಂತರ ಇಲ್ಲಿ ಬಂದ್ಬಿಟ್ಟು ರಂಗೋಲಿ, ವಾರಕ್ಕೊಂದೊಂದ್ ರೀತಿ ರಂಗೋಲಿ ಹಾಕೊಳ್ಬಹುದು. ಆದ್ರೆ ಪ್ರತಿ ಶುಕ್ರವಾರ ಐಶ್ವರ್ಯ ರಂಗೋಲಿ, ಅಷ್ಟದಳ ಪದ್ಮ ಇದೆಲ್ಲ ಬರುತ್ತಲ್ವಾ, ನಾನು ಮುಂಚೆ ಎಲ್ಲ ಇದನ್ ಮಾಡಿದ್ದೆ, ಆದ್ರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದೆ ಅಂತಾನೆ ಹೇಳ್ಬೋದು. ಇದು ಐಶ್ವರ್ಯ ರಂಗೋಲಿ ಬೇರೆ ತರ ಹಾಕ್ಬೇಕು, ಇದು ಸ್ವಲ್ಪ ಹಾಕ್ಬಿಟ್ನಲ್ಲ ಸರಿಯಾಗಿ ಬರ್ಲಿಲ್ಲ ಸ್ನೇಹಿತರೆ. ಆದ್ರೂನು ಈ ತರಾನು ಹಾಕ್ತಾರೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಹಾಗೇನೆ ಪೂಜೆ ಮಾಡಿದೀನಿ. ಮತ್ತೆ ಹಾಕಿ ಇದನ್ ಮಾಡೋದ್ ಬೇಡ ಅಂತ ಹೇಳಿ ಇನ್ನೊಂದ್ 2ನೇ ಶುಕ್ರವಾರ ಹಾಕಿದ್ನಲ್ವಾ, ತುಂಬಾನೇ ಚೆನ್ನಾಗ್ ಬಂದಿದೆ ಸ್ನೇಹಿತರೆ ರಂಗೋಲಿ. ನೀವು ಮುಂದೆ ಇದೆ ನೋಡಿ ಬೇಕಂದ್ರೆ. ನನಗಂತೂ ತುಂಬಾ ಖುಷಿ ಕೊಡ್ತು. ಆ ರಂಗೋಲಿ ಹಾಕ್ಬಿಟ್ಟು ನಾವು ದೀಪ ಹಚ್ಚಿಟ್ಟು, ತುಪ್ಪದ ದೀಪ ಸ್ನೇಹಿತರೆ, ಪೂಜೆ ಮಾಡೋದ್ರಿಂದ ತುಂಬಾನೇ ಒಂದು ಅಭಿವೃದ್ಧಿ ಎಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಖಂಡಿತ ನಮ್ಗೆ ನಂಬಿಕೆ ಇದ್ದು ನಾವು ಮಾಡ್ಕೊಂಡ್ ಬಂದಾಗ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ ಅನ್ನೋಂಥದ್ದು ನನ್ನ ಒಂದು ನಂಬಿಕೆ. ಹಾಗಾಗಿ ಇಲ್ಲಿ ನೆಕ್ಸ್ಟ್ 2ನೇ ಶುಕ್ರವಾರದ ಪೂಜೆ ಸಂಜೆ ನೋಡಿ. ಸಂಜೆ ಅಂತ ಅಂದಾಗ ಆಲ್ರೆಡಿ ಈ ರೀತಿಯಾಗಿರುತ್ತೆ ಸ್ನೇಹಿತರೆ ಮುಸ್ಸಂಜೆದು. ನಾವೇನಂದ್ರೆ ಬೆಳಗ್ಗೆನೆ ಸಂಜೆ ತನಕ ಸ್ನಾನ ಮಾಡದೆ ಎಲ್ಲ ಇರೋದ್ ಆಗೋದಿಲ್ಲ ಸ್ನೇಹಿತರೆ. ಬೆಳಗ್ಗೆನೆ ಸ್ನಾನ ಮಾಡಿರ್ತೀನಿ, ಸಂಜೆ ಮತ್ತೊಂದ್ಸಲ
ಇದು ಬಟ್ಟೆ ಎಲ್ಲ ಬದಲಾಯಿಸ್ಕೊಂಡು ಎಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ ಪೂಜೆ ಮಾಡುವಂಥದ್ದು. ಬೆಳಿಗ್ಗೆ ನಾವು ತಲೆ ಸ್ನಾನ ಮಾಡಿ ಏನು ತಿಂಡಿ ತಿಂದಿರಲ್ಲ ಏನಿಲ್ಲ ಒಂಥರ ಅವಾಗ ಪೂಜೆ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಸಂಜೆಗೆ ಅಂತಂದ್ರೆ ಆಲ್ರೆಡಿ ಟಿಫನ್ ಮಾಡಿರ್ತೀವಿ, ಕೆಲವೊಂದ್ಸಲ ಊಟ ಮಾಡಿರ್ತೀವಿ. ಅಲ್ಲಿವರೆಗೂ ಉಪವಾಸ ಎಲ್ಲ ಇರೋದಿಕ್ ಆಗಲ್ಲ. ಹಾಗಾಗಿ ಅಷ್ಟು ಇದು ಅನ್ನಿಸ್ತಾ ಇರಲ್ಲ. ಹಾಗಾಗಿ ಈ ವಾರ ಅಂತೂ ಬೆಳಗ್ಗೆನೆ ಪೂಜೆ ಮಾಡಿದೆ, ತುಂಬಾ ಖುಷಿ ಆಯ್ತು. ಆದಷ್ಟು ನಾನು ಬೆಳಗ್ಗೆ ಟೈಮೇ ಪೂಜೆ ಮಾಡೋದಕ್ಕೆ ಇದನ್ನ ಮಾಡ್ತಾ ಇರ್ತೀನಿ. ಕೆಲವೊಂದ್ಸಲ ಏನಂದ್ರೆ ಲೇಟ್ ಆಗ್ಬಿಟ್ರೆ ಸ್ವಲ್ಪ ಹಿಂಗೆ 10:30 11 ಗಂಟೆ ಆಯ್ತಂದ್ರೆ ಸ್ವಲ್ಪ ತಡ ಆಗ್ಬಿಡ್ತಲ್ಲ ಅನ್ನುವಂಥದ್ದು, ಆ ರೀತಿಯಾಗಿ ಇದು ಮಾಡ್ತಿರ್ತೀನಿ. ಪರವಾಗಿಲ್ಲ ಸ್ನೇಹಿತರೆ, ಒಂದ್ ವಾರ ಆ ರೀತಿ ಆಗುತ್ತೆ, ಒಂದ್ ವಾರ ಈ ರೀತಿಯಾಗಿರುತ್ತೆ. ಇಲ್ಲೂ ಅಷ್ಟೇನೆ ನೋಡಿ ಎಷ್ಟು ಚಂದ ಬಂದಿದೆ. ನೈವೇದ್ಯದೆಲ್ಲ ನಾನು ಪೂಜೆ ಎಲ್ಲ ಆಗಿದಾದ್ಮೇಲೆ ನಾನು ಮಾಡುವಂಥದ್ದು ಸ್ನೇಹಿತರೆ. ಯಾಕಂದ್ರೆ ಹಾಲು ಹಣ್ಣು ಹಾಗೇನೆ ತೆಂಗಿನಕಾಯಿ ಎಲ್ಲದೂ ಇಟ್ಟಿರ್ತೀನಿ. ಇಲ್ಲೇನಾಯ್ತಂದ್ರೆ ತೆಂಗಿನಕಾಯಿ ಇಟ್ಟಿದೀನಿ, ಹೊಡಿಲಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಏನಂದ್ರೆ ಶನಿವಾರ ಇತ್ತಲ್ಲ, ಮನೆ ದೇವ್ರ ವಾರ, ಅವತ್ತು ಬೆಳಗ್ಗೆ ಇದನ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಹಾಗೆ ಬಿಟ್ಬಿಟ್ಟೆ ಸ್ನೇಹಿತರೆ. ನೆಕ್ಸ್ಟ್ ಶನಿವಾರ ದಿವಸ ನಮ್ಮ ಮನೆಗೆ ತೆಂಗಿನಕಾಯಿ ಹೊಡೆದಿದ್ವಿ. ನಂತರ ಇನ್ನೊಂದೇನಂದ್ರೆ ನೈವೇದ್ಯ ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ನಾವು ಪೂಜೆ ಮಾಡಿದ್ಮೇಲೆ ಸ್ವಲ್ಪ ಇದನ್ನ ಒಂದು ಹೂವನ್ನ ತಗೊಂಡು ಪ್ರೋಕ್ಷಣೆ ಮಾಡಿ ನಂತರ ಏನಂದ್ರೆ ಉದ್ಧರಣೆಯಲ್ಲಿ ನೀರನ್ನ ನಾವು ಹಾಕ್ಬೇಕು ಸ್ನೇಹಿತರೆ. ಅವಾಗ್ಲೇನೆ ಆ ಭಗವಂತನಿಗೆ ಒಂದು ಸೇರುವಂಥದ್ದು. ನಾವ್ ಹಾಗೇನೆ ಪೂಜೆ ಮಾಡಿ ಬಿಟ್ರೆ ಅಷ್ಟೇನೆ ಅಂತ ಈ ರೀತಿಯಾಗಿ ಹೇಳ್ತಿರ್ತಾರೆ. ಅದನ್ನೆಲ್ಲ ಪಾಲಿಸ್ಕೊಂಡ್ಬರ್ತೀವಿ ನಾವು ಚಿಕ್ಕಂದಿಂದಲೂ ಅಷ್ಟೇನೆ. ನಮಗೆ ಅವಾಗ ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಗ್ ಮಾಡ್ತೀವಿ, ಅವಾಗ ಗೊತ್ತಿಲ್ದೇನೆ ಇದು ಮಾಡ್ತಿದ್ವಿ. ನಂತರ ನೋಡಿ ಇದು ಈ ತರ ಹಾಕುವಂಥದ್ದು ಸ್ನೇಹಿತರೆ. ರಂಗೋಲಿ ಬಂದ್ಬಿಟ್ಟು ಇದು ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಕಲ್ತ್ಕೊಳ್ಳೋವರ್ಗುನು ಅಷ್ಟೇನೆ, ಕಲ್ತಿದಾದ್ಮೇಲೆ ತುಂಬಾ ಈಸಿ ಅನ್ಸುತ್ತೆ ಸ್ನೇಹಿತರೆ. ಇದು ತುಂಬಾ ಚೆನ್ನಾಗ್ ಬಂದಿತ್ತು. ಒಂದು ತುಪ್ಪದ ದೀಪ ಹಚ್ಚಿಟ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾ ಇರ್ತಾರೆ. ನಿಮಗೂ ಯಾರಿಗಾದ್ರೂ ಈ ರೀತಿ ಏನಾದ್ರು ಮಾಡ್ಬೇಕಂದ್ರೆ ಖಂಡಿತವಾಗ್ಲೂ ಮಾಡಿ. ಅಷ್ಟದಳ ಪದ್ಮ ಅದನ್ನ ಬೇಕಂದ್ರೂ ಹಾಕ್ಬೋದು ಸ್ನೇಹಿತರೆ. ಒಟ್ಟಾರೆ ಯಾವ್ದೋ ಒಂದು ನಮ್ಮ ಮನ್ಸಿಗೆ ಖುಷಿ ಕೊಡುವಂಥದ್ದು ಒಂದು ರಂಗೋಲಿ ಹಾಕಿ ಪೂಜೆ ಮಾಡೋದ್ರಿಂದ ಖಂಡಿತ ಒಳ್ಳೇದಾಗುತ್ತೆ ಸ್ನೇಹಿತರೆ. ಮಾಡ್ಕೊಳ್ತಾ ಬರ್ಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ ಸ್ನೇಹಿತರೆ.